ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗೇಸ್. ಏನಂತಂದರೆ ನಾನಿವತ್ತು ಒಂದು ಹೊಸ ಸ್ಯಾರಿ ತೊಗೊಂಡಿದ್ದೆ. ನಿಮಗೆ ಗೊತ್ತಾ, ನಾನು ಒಂದು ಬ್ಲ್ಯಾಕ್ ಸ್ಯಾರಿ ತೊಗೊಂಡಿದ್ದೆ ಆಯಿತಾ. ಸೊ ಅದ್ರ ಜೊತೆ ಇನ್ನೊಂದು ರಸ್ಟ್ ಆರೆಂಜ್ ಸ್ಯಾರಿ ತೊಗೊಂಡಿದ್ದೆ. ಅಂದರೆ ಸೆಲ್ಫಲ್ಲಿ ಹೋಲ್ ಸ್ಯಾರಿ ರಸ್ಟ್ ಆರೆಂಜ್ ಕಲರ್ ಇತ್ತು, ಅಂದರೆ ಬ್ರೈಟಾಗಿರೋ ರಸ್ಟ್ ಆರೆಂಜ್. ಸೊ ಅದನ್ನು ತೊಗೊಂಡಿದ್ದೆ. ಬಟ್ ಅದನ್ನು ನಮ್ಮನೇಲಿ ಕಳೆದಾಕ್ಬಿಟ್ರು. ನಾನು ಅದಕ್ಕೆ ಬ್ಲೌಸ್ ಹೊಲಿಸ್ಕೊಂಡ್ಬಿಟ್ಟಿದ್ದೆ. ಆ ಸ್ಯಾರಿ ಬಗ್ಗೆ ನನಗೇನೋ ಗೊತ್ತಿರಲಿಲ್ಲ. ಸೊ ಬ್ಲೌಸ್ ನಾನು ಹೇಳ್ದೆ ಅಲ್ಲ ಸೆಲ್ಫ್ ಅಂತ ಹೇಳಿ. ಸೊ ಹೋಲ್ ಬ್ಲೌಸ್ ಇದೇ ಥರ ಇದೆ. ಐ ಮೀನ್ ಸ್ಯಾರಿ ಇದೇ ಥರನೇ ಇತ್ತು. ಎಲ್ಲೂ ಬಾರ್ಡರ್ ಬೇರೆ ಥರ ಮತ್ತು ಮಿಡ್ಲಲ್ಲಿ ಬೇರೆ ಥರ ಅಂತ ಏನಿರಲಿಲ್ಲ. ಹೋಲ್ ಸ್ಯಾರಿ ಇದೇ ಥರ ಕಲರ್ ಇತ್ತು. ಆ್ಯಂಡ್ ಇದು ಬಾರ್ಡರ್ ಇತ್ತು ಸ್ಯಾರಿಗೆ, ಆಯಿತಾ. ಸೊ ನಾನು ಅದಕ್ಕೋಸ್ಕರ ಈ ಬ್ಲೌಸ್ನ ಹೊಲಿಸ್ಕೊಂಡ್ಬಿಟ್ಟಿದ್ದೆ. ಬಟ್ ಬ್ಲೌಸ್ ಹೊಲಿಸ್ಕೊಂಡ್ಮೇಲೆ ನನ್ನ ಸ್ಯಾರಿ ಕಳೆದಾಕ್ಬಿಟ್ರು. ನನಗೆ ಆ ಸ್ಯಾರಿ ಸಿಗಲೇ ಇಲ್ಲ. ನಾನು ಒಂದು ಬ್ಲ್ಯಾಕು, ಇನ್ನೊಂದು ಈ ಕಲರ್ ತೊಗೊಂಡಿದ್ದೆ. ಆ ಬ್ಲ್ಯಾಕ್ ಸಿಕ್ತು. ನೀವು ನೋಡಿರ್ತೀರ ನನ್ನ ಡೈಲಿ ವ್ಲಾಗ್ಸ್ ನೋಡೋರು. ಆ ಬ್ಲ್ಯಾಕ್ನ ನಾನು ಫಂಕ್ಷನ್ 2 ಸರಿ ಉಟ್ಕೊಂಡ್ಬಿಟ್ಟೆ ಇವಾಗ. ಬಟ್ ಈ ಸ್ಯಾರಿ ಕಳೆದೋಯ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಿಕಾಸ್ ನಾನು ಏನು ಮಾಡಲಿ, ಆಲ್ರೆಡಿ ಸ್ಯಾರಿ ಬ್ಲೌಸ್ ಹೊಲಿಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ನನ್ನ ಹತ್ರ ಸ್ಯಾರಿ ಇಲ್ಲ. ಸೊ ಹಾಗಾಗಿ ನಾನು ಇವಾಗ ಇನ್ನೊಂದು ಸ್ಯಾರಿ, ಇಲ್ಲಿ ಇನ್ನೊಂದು ಕಾಮಿಡಿ ಏನು ಗೊತ್ತಾ, ಇಲ್ಲಿ ಒಂದು ದಾರ ಇದೆ. ಈ ಡಿಸೈನು ಇನ್ನೂ ಮೇಲೆ ಹಿಂಗೆ ಹೋಗಿ ಇಲ್ಲೊಂದು ದಾರ ಇತ್ತು. ನಾನು ಆ ಥರ ಹೇಳಿದ್ದೆ. ಬಟ್ ಅವ್ರಿಗೆ ಮರ್ತೋಯ್ತೋ ಗೊತ್ತಿಲ್ಲ, ಅವ್ರು ಹಾಕಿಲ್ಲ. ಸೊ ಇಲ್ಲಿ ಓಪನ್ ಇದೆ. ಅಂದರೆ ಇಲ್ಲಿ ಏನು ಓಪನ್ ಅಂದರೆ ಈ ಥರ ಇದೆ. ಇದನ್ನು ಹಾಕ್ಕೊಳ್ಳೋದಷ್ಟೇ. ಮತ್ತು ಸ್ಲೀವ್ಸಿಗೆ ನಾನು ಏನೂ ಕೊಡಿಸಿಲ್ಲ. ನಾನು ಪಫ್ ಸ್ಲೀವ್ಸ್ ಇಡೋಕ್ಕೆ ಹೇಳಿದ್ದೆ, ಅವರು ಮರ್ತೋಗ್ಬಿಟ್ಟಿದ್ದಾರೆ ಅಂತೆ. ನನ್ನ ಬ್ಲೌಸಿಗೆ ಯಾವಾಗಲೂ ಹಿಂಗೆ ಆಗುತ್ತೆ. ಬಟ್ ಇಲ್ಲಿ ಮುಂದೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾರಿದು ಐ ಮೀನ್ ಬ್ಲೌಸ್ ಪೀಸ್ದೆ ಇದಿರುತ್ತಲ್ವ, ಅದನ್ನು ಕೊಟ್ಟಿದ್ದಾರೆ. ಸ್ಲೀವ್ಸಿಗೂ ಏನೂ ಮಾಡಿಸಿಲ್ಲ, ಸಿಂಪಲ್ಲಾಗಿ ಇಟ್ಟಿದ್ದೀನಿ ನಾನು. ಏನಂದರೆ ಏನೂ ಮಾಡಿಲ್ಲ. ಓಕೆನಾ. ಸೊ ನಾನೇನು ಹೇಳಕ್ಕೆ ಬಂದೆ ಅಂದರೆ, ಈ ಬ್ಲೌಸ್ಗೋಸ್ಕರ ನಾನು ಮತ್ತೆ ಇನ್ನೊಂದು ಸ್ಯಾರಿನ ತೊಗೊಂಡೆ. ಬಿಕಾಸ್ ನಾನು ಸ್ಯಾರಿ ಬ್ಲೌಸ್ ಹೊಲ್ಸ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಇದನ್ನು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಇಟ್ಕೊಂಡಿದ್ದು. ಸೊ ಹಾಗಾಗಿ ನಾನು ಇವಾಗ ಇನ್ನೊಂದು ಸ್ಯಾರಿ ಆರ್ಡ್ರ್ ಮಾಡಿದೆ. ಆ ಸ್ಯಾರಿನ ನಿಮಗೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದು ಬೆಳಗ್ಗೆ ಮಾಡಬೇಕಿತ್ತು ಅನಿಸುತ್ತೆ. ಇವಾಗ ನೈಟ್ ಆಗಿಬಿಟ್ಟಿದೆ. ನೋಡೋಣ ಬನ್ನಿ. ಅಂದ್ರೂ ನನ್ನ ಮೇನ್ ಕನ್ಸರ್ನ್ ಇರೋದು ನನ್ನ ಬ್ಲೌಸ್ಗೆ ಇದು ಮ್ಯಾಚ್ ಆಗುತ್ತಾ ಅಂತಲೇ. ಏನಿದು ಬರ್ತೀನಿ. ವಾವ್, ಸಖತ್ತಾಗಿ ಬಂದಿದೆ ಗೈಸ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ, ಸಾಫ್ಟಾಗಿದೆ. ನನಗೆ ಇತ್ತೀಚೆಗೆ ಯಾಕೋ ಸಾಫ್ಟ್ ಸ್ಯಾರಿ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ. ಇದಂತೂ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ ನಿಮಗೆ ವೀಡಿಯೋಲಿ ಹೇಗೆ ಕಾಣಿಸ್ತಿದೆ ಅಂತೇಳಿ. ಇದು ಯಾವ ಕಲರ್ ಇದೆ ಗೊತ್ತಾ, ಒಂದು ರಸ್ಟ್ ಆರೆಂಜ್ ಮತ್ತು ಆರೆಂಜ್ ಮಿಕ್ಸ್ ಆದರೆ ಹೆಂಗಿರುತ್ತೆ ಆ ಥರ ತುಂಬ ಡೀಸೆಂಟ್ ಕಲರ್ ಇದೆ. ಅಂದರೆ ಓವರಾಗಿ ಇಲ್ಲ. ಸೆರಗು ಹೇಗಿದೆ ಗೊತ್ತಿಲ್ಲ, ಮೇ ಬಿ ಇದೇ ಥರನೇ ಇರುತ್ತೆ. ಬಟ್ ಆ ಸ್ಯಾರಿ ಫುಲ್ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಇವಾಗ ಬ್ಲೌಸ್ ಹೊಲಿಸಿದ್ದೀನಿ ಅಲ್ವಾ, ಅದು ಮ್ಯಾಚ್ ಆಗುತ್ತಾ ಅಂತ ನೋಡೋದಾದರೆ ಸೂಪರಾಗಿ ಮ್ಯಾಚ್ ಆಗುತ್ತೆ. ನೋಡಿ, ಇದು ಮತ್ತು ಇದು ಮ್ಯಾಚ್ ಆಗ್ತಾಯಿದೆ. ಏನೂ ಡಿಫ್ರೆನ್ಸ್ ಇರಲ್ಲ ಅಲ್ಲ. ಸೊ ಅಪ್ಪ, ಫೈನಲಿ ನಂದೊಂದು ಸ್ಯಾರಿ ಕಳೆದೋಗುತ್ತೆ ಅಂತ ನಾನು ಸಿಕ್ಕಾಪಟ್ಟೆ ಬೇಜಾರಾಗಿದ್ದೆ. ಬಟ್ ಇವಾಗ ನನಗೆ ಖುಷಿ ಆಯಿತು. ಬಿಕಾಸ್ ಈ ಸ್ಯಾರಿ ಮ್ಯಾಚ್ ಆಗ್ತಾಯಿದೆ. ಇದು ನನಗೆ ಪ್ರೈಸ್ ಮರ್ತೋಗಿದೆ, ನಾನು ಎಷ್ಟು ಕೊಟ್ಟಿದ್ದೆ ಅಂತ ಹೇಳಿ ಅಂತ. ಮೇ ಬಿ 1000 ಒಳಗೆ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ ಅಲ್ಲ. ನನಗಂತೂ ಇಷ್ಟ ಆಯಿತು ಗೈಸ್. ಸೊ ನಾನು ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಅವರ ಪೇಜಲ್ಲಿ ತರಿಸ್ಕೊಂಡಿರೋದು. ನಿಮಗೆ ಗೊತ್ತಾ, ನಾನು ತುಂಬ ಜನರ ಜೊತೆ ಈಗ ತುಂಬ ಇನ್ಸ್ಟಾಗ್ರಾಮ್ ಐಡಿಸಿಂದ ನಾನು ಸ್ಯಾರಿ ತರಿಸ್ಕೊಂಡಿದ್ದೀನಿ. ಯಾವತ್ತೂ ಏನೂ ಮೋಸ ಆಗಿಲ್ಲ. ಏನಕ್ಕೆಂದರೆ ಕೆಲವೊಂದು ತುಂಬ ರಿವ್ಯೂಸ್ ನೋಡಿ ತೊಗೋತೀನಿ, ಇಲ್ಲ ಫಾಲೋವರ್ಸ್ ನೋಡಿ ತೊಗೋತೀನಿ, ಇಲ್ಲ ಅಂತಂದರೆ ಅವರ ಸ್ಟೋರ್ ಇರುತ್ತಲ್ವ. ಸೊ ಸ್ಟೋರ್ ಇದ್ದಾಗ ನಮಗೆ ಏನು ಮೋಸ ಅನಿಸಲ್ಲ, ಆ ಥರ ನೋಡಿ ತೊಗೋತೀನಿ. ಬಿಕಾಸ್ ನಂಗೆ ತುಂಬ ಜನ ಕೇಳ್ತಾರೆ, ನೀನು ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ತೊಗೋತೀಯಾ ಅಂತ ಹೇಳಿ ಅಂತ. ಇನ್ಸ್ಟಾಗ್ರಾಮ್ ಅಂದರೆ ಏನು, ಅವರ ಬಿಸ್ನೆಸ್ನ ಇನ್ಸ್ಟಾಗ್ರಾಮಲ್ಲಿ ಅವರು ಲೊಕೇಟ್ ಮಾಡಿದ್ದಾರೆ, ಅನೌನ್ಸ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಷ್ಟೇ. ಅವರ ಬಿಸ್ನೆಸ್ ಪ್ರಾಪರ್ ಬಿಸ್ನೆಸ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಏನು ಇಶ್ಯೂಸ್ ಇಲ್ಲ. ನೋಡಿದ್ರಿ ಅಲ್ಲ ಈ ಸ್ಯಾರಿ, ನೋಡಿ ಹತ್ತಿರದಿಂದ ತೋರಿಸ್ತೀನಿ. ತುಂಬ ಚೆಂದ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇವಾಗ ಏನಾಗುತ್ತೆ ಗೊತ್ತಾ, ನಾನು ಅಂಗಡಿಗಳಲ್ಲಿ ಹುಡ್ಕೋಂತ ಹೋಗೋಕ್ಕಾಗಲ್ಲ. ನಾನು ಎಲ್ಲದನ್ನು ಆನ್ಲೈನ್ ಶಾಪಿಂಗೇ ಮಾಡ್ತೀನಿ. ನನಗಷ್ಟು ಪೇಷನ್ಸ್ ಇಲ್ಲ. ನಾನು ಸುಸ್ತಾಗಿಬಿಡ್ತೀನಿ. ಹೊರಗೆ ಹೋದ್ರೆ ನಂಗೆ ತಲೆನೋವೆಲ್ಲ ಬಂದುಬಿಡುತ್ತೆ. ಸೊ ಬೆಟರ್ ನಾನು ಈ ಥರ ಹೋಗೋದೇ ಅನಿಸುತ್ತೆ. ಇದಕ್ಕೇನು ಗೊತ್ತಾ, ಇಲ್ಲಿ ಏನಂತೀರಾ, ಏನೋ ಒಂಥರ ಡಿಸೈನ್ ಇದೆ. ಅದು ಪೀಕಾಕ್ ಡಿಸೈನೋ ಅಥವಾ ಗಂಡ ಬೇರುಂಡನೋ ಗೊತ್ತಿಲ್ಲ. ಚಿಕ್ಕದಾಗಿದೆ, ತುಂಬ ದೊಡ್ಡದಾಗೇನಿಲ್ಲ. ಸೊ ದಟ್ ಅದು ಪ್ರಾಪರಾಗಿ ಸೆಟ್ ಆಗಿದೆ. ಆ್ಯಂಡ್ ಈ ಬ್ಲೌಸ್ ಕೂಡ ಇದಕ್ಕೆ ನೆಕ್ಸ್ಟ್ ಮ್ಯಾಚ್ ಆಗ್ತಾಯಿದೆ. ಸೂಪರ್ ಅಲ್ಲ. ಸೊ ಇವಾಗ ನಾನು ನೆಕ್ಸ್ಟು ಎಲ್ಲೋ ಹೋಗ್ತಾ ಇದ್ದೀನಿ. ಅವಾಗ ಸ್ಯಾರಿ ಉಟ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳಿ. ಓಕೆನಾ. ಚೆನ್ನಾಗಿದೆ ಅಲ್ಲ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ಆ್ಯಂಡ್ ಗೈಸ್, ನಾನಿವಾಗ ರಕ್ಕಸಪುರದಲ್ಲಿ ರಾಜ್ಬಿ ಶೆಟ್ಟಿ ಅವರ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಮೂವಿ ಬುಕ್ ಆಗಿರೋದು ಮೀನಾಕ್ಷಿ ಮಾಲ್.
ಎಲ್ಲಿ ಅಂತಂದರೆ ಅರಕೆರೆ. ಸೊ ಇವಾಗ ಹೊರಟಿದ್ದೀನಿ ಹೋಗೋಣ ಅಂತ ಹೇಳಿ ಅಂತ. ಬಿಕಾಸ್ ರಾಜ್ ಬಿ ಶೆಟ್ಟಿ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ. ಅವರ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಬನ್ನಿ, ನಾನು ನೋಡ್ಕೊಂಡು ಬಂದು ನಾನು ಫೇರಾಗಿ ರಿವ್ಯೂ ಕೊಡ್ತೀನಿ ನಿಮಗೆ. ಅಂದರೆ ಚೆನ್ನಾಗಿದ್ರೂ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂತೀನಿ. ಓಕೆನಾ? ಮೂವಿ ಸ್ಟಾರ್ಟಿಂಗ್ ಬಂದುಬಿಟ್ಟು 7 PM. ಬಟ್ ನಾನು ಹೋಗೋ ಹೊತ್ತಿಗೆ ಅಂದರೆ ಟ್ರಾಫಿಕ್ ಇತ್ತು, ಸ್ವಲ್ಪ ಲೇಟ್ ಆಯಿತು. ಹೋಗೋದಕ್ಕೆ 7:34 PM ಆಗಿತ್ತು. ಇನ್ನೇನು 20 ಮಿನಿಟ್ಸ್ ಮೂವಿ ಹೋಗ್ಬಿಟ್ಟಿದೆ ಅಂದ್ಕೊಂಡು ಹೋದ್ವಿ. ಬಟ್ ಅಷ್ಟೊಂದೇನು ಆಗಿರಲಿಲ್ಲ. ಸೊ ಓಕೆ, ನಮ್ಮ ಟೈಮ್ ಕೂಡ ಕರೆಕ್ಟಾಗಿತ್ತು. ನಾರ್ಮಲಾಗಿ ಜನರಲಾಗಿ ಸ್ಟಾರ್ಟ್ ಆಗ್ತಾಯಿತ್ತು ಆಗಷ್ಟೇ. ಮೂವಿ ಮುಗೀತು. ಇದೇನು ರಕ್ಕಸಪುರದೊಳಗೆ ಆ್ಯಕ್ಚುಲಿ ಚೆನ್ನಾಗಿದೆ ಮೂವಿ, ಒಂದ್ಸರಿ ನೋಡ್ಬೋದು. ನಾನು ಬಂದಿದ್ದು ರಾಯಲ್ ಮೀನಾಕ್ಷಿ ಮಾಲ್. ಇದಿರೋದು 4th ಫ್ಲೋರಲ್ಲಿ, ಐ ಮೀನ್ ಥಿಯೇಟರ್. ಮೂವಿ ಚೆನ್ನಾಗಿದೆ, ಅಂದರೆ ಹೋಗಿ ನೋಡ್ಬೋದು. ಸೊ ನಾವು ಹಾಗೆ ರೋಡಲ್ಲಿ ಬರ್ತಾ ಒಂದು ಕಡೆ ಜಾತ್ರೆ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಮನೆಗೆ ಬರೋದಕ್ಕೆ 10:30 ಆಗೋಗಿತ್ತು. ಗೈಸ್, ಮೂವಿ ಮುಗೀತು. ಮೂವಿ ಮುಗಿಸ್ಕೊಂಡು ಇವಾಗ ಟೈಮು 10:30. ಇವಾಗ ಬಂದೆ. ಸೊ ಏನಿಲ್ಲ, ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ಮೂವಿ ಚೆನ್ನಾಗಿದೆ, ಅಂದರೆ ಯೂನಿಕ್ ಆಗಿದೆ. ಸೊ ನೀವು ಹೋಗಿ ಒಂದ್ಸರಿ ನೋಡಿ, ನೀವು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇದು ನೋಡಿ, ಶಿವರಾತ್ರಿಗೆ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನನಗೆ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ತೊಗೊಂಡು ಇವಾಗ ಅಪ್ಡೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.